ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಗ್ರಾಮ ಒನ್ನಲ್ಲಿ ಫ್ರೂಟ್ಸ್ ಐ ಡಿ ಮಾಡಿರ್ತಾರೆ, ಅಂದರೆ ಫಾರ್ಮರ್ಸ್ ಐ ಡಿ FID ಅಂತ ಏನು ನಡೆದಿದೆ ಕರ್ನಾಟಕದಲ್ಲಿ. ಫಾರ್ಮರ್ಗೆ ಒಂದು ಐ ಡಿ ಅಂದರೆ ರೈತರ ಐ ಡಿ ಯಾವುದು ಹಾಕಿರ್ತೀವೋ ಗ್ರಾಮ ಒನ್ನಲ್ಲಿ ಫ್ರೂಟ್ಸ್ ಲಾಗಿನ್ನಲ್ಲಿ, ಅದಕ್ಕೆ ಪೇಮೆಂಟ್ ಯಾವ ಥರ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆದ್ಮೇಲೆ ಮರೀಲಿ ನೋಡಿ. ಅವೈಲೇಬಲ್ ಸರ್ವಿಸಸಲ್ಲಿ ಕ್ಲಿಕ್ ಮಾಡಿದ ಮೇಲೆ ಪೇಮೆಂಟ್ ಫಾರ್ಮರ್ ಅಂತ ಸರ್ಚ್ ಮಾಡಿ. ಪೇಮೆಂಟ್ ಫಾರ್ಮರ್ FAR ಸರ್ಚ್ ಮಾಡಿದ ಮೇಲೆ ನೋಡಿ, ಮೂರನೇ ಆಪ್ಷನ್ ಇದೆ ನೋಡಿ, ಪೇಮೆಂಟ್ ಫಾರ್ ಫಾರ್ಮರ್ ರಿಜಿಸ್ಟ್ರೇಷನ್. ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಪೇಮೆಂಟ್ ಫಾರ್ ಫಾರ್ಮರ್ ರಿಜಿಸ್ಟ್ರೇಷನ್ ನೋಡಿ. ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಪೇಮೆಂಟ್ ಫಾರ್ ಫಾರ್ಮರ್ ರಿಜಿಸ್ಟ್ರೇಷನ್ ನೋಡಿ. ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ, ಕರ್ನಾಟಕ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ರೈತರ ನೋಂದಣಿ ಐ ಡಿಗಾಗಿ ಪಾವತಿ ಅಂತ ಬಂದಿದೆ ನೋಡಿ. ಇದೇನು ಫ್ರೂಟ್ಸ್ ಲಾಗಿನಲ್ಲಿ ಫಾರ್ಮರ್ ಐ ಡಿ ಕ್ರಿಯೇಟ್ ಮಾಡಿರೋದು, ಅದಕ್ಕೆ ಪೇಮೆಂಟ್ ಮಾಡೋದು ನೋಡಿ. OPR ಐ ಡಿ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಮೊಬೈಲ್ ನಂಬರ್ ನೋಡಿ. ಇಲ್ಲಿ ಆಪ್ರೇಟರ್ ಐ ಡಿ ಅಂದರೆ OPR ಐ ಡಿ, ಆಪ್ರೇಟರ್ ಐ ಡಿ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಎಷ್ಟು ಎಣಿಕೆಗಳ ಸಂಖ್ಯೆ, ನಂಬರ್ ಆಫ್ ಕೌಂಟ್ 1, ಯಾವ ಡಿಸ್ಟಿಕ್ಕು, ಅದಕ್ಕೆ 1 ಹಾಕಿದರೆ 20 ರೂಪಾಯಿ, 2 ಹಾಕಿದರೆ 40 ರೂಪಾಯಿ ತೊಗೊಳುತ್ತೆ. ಸಪ್ರೇಟ್ ಪೇಮೆಂಟ್ ಮಾಡೋದು ಚಲೋ. ಹಾಕಿದ ಮೇಲೆ ಕ್ಯಾಪ್ಚಾ ಎಂಟ್ರ್ ಮಾಡಿ ಸಬ್ಮಿಟ್ ಕೊಡಿ. ಸಿಂಪಲಾಗಿದೆ, ಒಂದೇ 1 ನಿಮಿಷದಲ್ಲಿ ಹಾಕ್ಬೋದು. ಫಾರ್ಮರ್ಸ್ ಐ ಡಿ ಪೇಮೆಂಟ್ ಮಾಡೋದು ಗೊತ್ತಿರಲ್ಲ, ಅದು ಗ್ರಾಮ ಒನ್ನಲ್ಲಿ ಹಾಕಿರೋರಿಗೆ ಅದು ಏನು ಫ್ರೀ ಅಂತ ತಿಳ್ಕೊಂಡಿರ್ತಾರೆ, ಆದರೆ ಫ್ರೀ ಇರಲ್ಲ, ಅದಕ್ಕೆ ಪೇಮೆಂಟ್ ಮಾಡಬೇಕು. ಅದು ಯಾವ ಥರ ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಸಿಂಪಲ್ಲಾಗಿದೆ. ಸಬ್ಮಿಟ್ ಕೊಡ್ರಿ ನೋಡಿ. ಮೇಕ್ ಪೇಮೆಂಟ್ ಕೊಡಿ. ಮೇಕ್ ಪೇಮೆಂಟ್ ಕೊಟ್ಟ ಮೇಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ 20 ರೂಪಿ ಕರ್ನಾಟಕ ಒನ್ನಿಂದ ಕಟ್ಟೋದು ನೋಡಿ. ಪೇಮೆಂಟ್ಸ್ ಫಾರ್ ಫಾರ್ಮರ್ಸ್ ರಿಜಿಸ್ಟ್ರೇಷನ್, ಮೇಕ್ ಪೇಮೆಂಟ್ ಅಂತ ಕೊಡಿ ನೋಡಿ. ಮುಂದಿನ ಪೇಮೆಂಟ್ ಬಗ್ಗೆ ಅಂತೂ ನಿಮಗೆ ಗೊತ್ತೇ ಇದೆ, ನಾವು ಎಲ್ಲನೂ ಬ್ಲರ್ ಮಾಡಿ ತೋರಿಸ್ತೀವಿ ನೋಡಿ. ಸಿಂಪಲ್ಲಾಗಿದೆ. ಫಾರ್ಮರ್ ಐ ಡಿಗೆ ಪೇಮೆಂಟ್ ಮಾಡೋದು ಹೇಗೆ, ಸಿಂಪಲ್ಲಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗು. ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ ನೋಡಿ. ಇದು ಗ್ರಾಮ ಒನ್ನಲ್ಲಿ ಹಾಕಿರೋರಿಗೆ ಮಾತ್ರ ನೋಡಿ ಪೇಮೆಂಟಿಗೆ ಹೋಗುತ್ತೆ ನೋಡಿ. ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ IQMS ನಂಬರು ಅನ್ನೋ ಒಂದು 2 ಪೇಮೆಂಟ್ಸು ನಿಮಗಂತೂ ಗೊತ್ತೇ ಇದೆ. ಮೊಬೈಲ್ ನಂಬರು ಕನ್ಫರ್ಮ್ 20 ರೂಪೀಸ್ ಹಾಕಿ ಸಬ್ಮಿಟ್ ಅಂತ ಕೊಟ್ಟರೆ ಅಕ್ನಾಲಜ್ಮೆಂಟ್ ನಂಬರ್ ಬರುತ್ತೆ. ಸಿಂಪಲ್ ಇದು. ಇಷ್ಟೇ ನೋಡಿ. ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.